ಡಾಲಿ ಧನಂಜಯ್ ಹಾಗೂ ಧನ್ಯತಾ ಅವರ ಇವತ್ತು ದಾರಾ ಮುಹೂರ್ತ ಕಾರ್ಯಕ್ರಮ ಅದ್ದೂರಿಯಾಗಿ ಮೈಸೂರಿನಲ್ಲಿ ನಡೀತಾ ಇದೆ. ಈ ಒಂದು ದಾರಾ ಮುಹೂರ್ತಕ್ಕೆ ಬಂದಂತ ಅತಿಥಿಗಳಿಗೆ ಭಕ್ಷ್ಯ ಭೋಜನ ಈಗಾಗಲೇ ಸಿದ್ಧವಾಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಜನ ಇಲ್ಲಿ ಅಂದ್ರೆ ಆ ಒಂದು ಅಡಿಗೆ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥದ್ದು. ಈಗಾಗಲೇ ಎಲ್ಲ ರೀತಿಯ ಒಂದು 25ಕ್ಕೂ ಹೆಚ್ಚು ರೀತಿಯಾದಂತಹ ಬಗೆ ಬಗೆಯ ಒಂದು ಖಾದ್ಯಗಳನ್ನ ತಯಾರು ಮಾಡಲಾಗ್ತಾ ಇದೆ. ಸ್ವೀಟ್ಗಳು ನೋಡ್ಬೋದು, ನೀವು ಸುಮಾರು 5-6 ಥರದ ಒಂದು ಸ್ವೀಟ್ಗಳನ್ನ ಇಲ್ಲಿ ರೆಡಿ ಮಾಡಿರ್ತಕ್ಕಂಥದ್ದು. ವಿವಿಧ ಬಗೆಯ ಅಂದ್ರೆ ಪನ್ನೀರ್ ಕುಟ್ಟು, ಆಮೇಲೆ ಒಂದಿಷ್ಟು ಗ್ರೇವಿಗಳು, ಆಮೇಲೆ ಪಲಾವು, ಹಾಗೆ ಈ ಒಂದು ಮದುವೆಗೆ ಸುಮಾರು 10,000ಕ್ಕೂ ಹೆಚ್ಚು ಏನು ಅತಿಥಿಗಳು ಆಗಮಿಸ್ತಾ ಇದ್ದಾರೆ, ಆಪ್ತರು ಆಗಮಿಸ್ತಾ ಇದ್ದಾರೆ, ಗಣ್ಯರು ಮತ್ತೆ ಸ್ಯಾಂಡಲ್ವುಡ್ನ ನಟ ನಟಿಯರು ಕೂಡ ಆಗಮಿಸ್ತಾ ಇದ್ದಾರೆ. ಮತ್ತೆ ನಟ ಧನಂಜಯ್ ಅವರ ಏನು ಅಭಿಮಾನಿಗಳು ಕೂಡ ಇವತ್ತು ಈ ಒಂದು ದಾರಾ ಮುಹೂರ್ತ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಅಡುಗೆ ಕಾರ್ಯ ಸಿದ್ಧತೆ ಸಾಕಷ್ಟು ರೀತಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ವಿವಿಧ ರೀತಿಯ ಸುಮಾರು 25ಕ್ಕೂ ಹೆಚ್ಚು ಬಗೆಯ ಒಂದಿಷ್ಟು ಖಾದ್ಯಗಳನ್ನು ಈಗ ಇಲ್ಲಿ ತಯಾರಿ ಮಾಡ್ಕೊತಾ ಇರ್ತಕ್ಕಂಥದ್ದು. ಸುಮಾರು 1,000ಕ್ಕೂ ಹೆಚ್ಚು ಏನಂದ್ರೆ ಕಾರ್ಮಿಕರು ಅಂದ್ರೆ ಬಾಣಸಿಗರು, 400ಕ್ಕೂ ಹೆಚ್ಚು ಬಾಣಸಿಗರು ಇಲ್ಲಿ ಅಡಿಗೆಯನ್ನ ರೆಡಿ ಮಾಡ್ತಾ ಇರ್ತಕ್ಕಂಥದ್ದು. ಏನ್ ಮಾಡ್ತಾ ಇರೋದು? ಇದು ಏನು? ಸುವರ್ಣಗೆಡ್ಡೆ ಫ್ರೈ. ಸುವರ್ಣಗೆಡ್ಡೆ ರವಾ ಫ್ರೈ ಅಲ್ವಾ? ಹೆಂಗಿರುತ್ತೆ? ಏನ್ ಟೇಸ್ಟ್ ಇರುತ್ತೆ? ಅಲ್ಲಿ ಮಾಡ್ತಿದ್ರೆ ತಿನ್ನೋಬಿಟ್ಟು ನೋಡಿ. ಅಂದ್ರೆ ಸುವರ್ಣಗೆಡ್ಡೆ ರವಾ ಫ್ರೈ, ಆಮೇಲೆ ಇನ್ನೂ ಒಂದಿಷ್ಟು ಖಾದ್ಯಗಳನ್ನ, ಸ್ವೀಟ್ಗಳನ್ನ ಕೂಡ ಇವತ್ತು ಮಾಡ್ತಕ್ಕಂಥ. ಇನ್ನೇನು ಕೆಲವೇ ಗಂಟೆಯಲ್ಲಿ ಅಂದ್ರೆ 12 ಗಂಟೆಯಿಂದ ಈ ಒಂದು ಊಟದ ವ್ಯವಸ್ಥೆ ಮಾಡಲಾಗಿದೆ. ಒಂದು ಪ್ರತ್ಯೇಕವಾಗಿ VVIP ಮತ್ತೆ VIP ಮತ್ತು ಹಾಗೂ ಕುಟುಂಬಸ್ಥರು ಮತ್ತು ಸಾರ್ವಜನಿಕರು ಯಾರ್ಯಾರು ಬರ್ತಾರೆ ಮದುವೆಗೆ, ಅವ್ರಿಗೆಲ್ಲರಿಗೂ ಕೂಡ ಒಂದು ಆತಿಥ್ಯವನ್ನ ಸ್ವೀಕಾರ ಮಾಡೋದಕ್ಕೆ 2 ಪ್ರತ್ಯೇಕವಾದಂತಹ ಕೌಂಟರ್ಗಳನ್ನ ಮಾಡಿ ಅಲ್ಲಿ ಈ ಒಂದು ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸುಮಾರು 800ಕ್ಕೂ ಹೆಚ್ಚು ಬಾಣಿಸಿಗರು ಈ ಒಂದು ಅಡುಗೆ ಕಾರ್ಯದಲ್ಲಿ ಸಿದ್ಧರಾಗಿದ್ದಾರೆ. ಒಂದು 250ಕ್ಕೂ ಹೆಚ್ಚು ಕಾರ್ಮಿಕರು ಈ ಒಂದು ಕೆಲಸ ಕಾರ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಧನು ಯಲಗಚ್, ಪಬ್ಲಿಕ್ ಟಿವಿ, ಮೈಸೂರು.